ಆ ರೇಣುಕಾ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಸ್ಪರ್ಧಿನಿ ತೈಲ ಆ ಶಾರದೆ ನಿನ್ನನ್ನು ಸದಾಕಾಲ ಕಾಪಾಡ್ತಾನೆ. ಹೌದು, ನಮ್ಮ ಮಗ ರಘುವೀರ ಇನ್ನೂ ಬರಲಿಲ್ವಾ? ಇನ್ನೂ ಇಲ್ಲ ಸ್ವಾಮಿ. ವರ್ಕ್ ಶಾಪಿನ ಕೆಲಸ ಇನ್ನೂ ಮುಗ್ದಿದೆಯೋ ಅಥವಾ ಇಲ್ವೋ ಗೊತ್ತಾಗ್ತಾನೆ ಇಲ್ಲ. ಪಾಪ ಇನ್ನೂ ಅದೆಷ್ಟು ಕಷ್ಟಪಡಬೇಕು ತನ್ನ ಅಣ್ಣನ ಶಿಕ್ಷಣದ ಸಲುವಾಗಿ. ಹೌದು, ನಮ್ಮ ರಘುವೀರ ಕಷ್ಟಪಟ್ಟು ಬೆವರು ಸುರಿಸಿ ಹಣ ಕೊಡದೆ ಹೋಗಿದ್ರ ನಮ್ಮ ದಿಲೀಪನ ಶಿಕ್ಷಣ ಅರ್ಧಕ್ಕೆ ನಿಂತು ಎಷ್ಟೋ ಮಾತಾಗ್ತಿತ್ತು. ಪಾಪ ಕಷ್ಟಪಟ್ಟು ತನ್ನ ಅಣ್ಣನಿಗೋಸ್ಕರ ದುಡಿದನ್ನು ನೋಡಿದ್ರ ನಮ್ಮ ದಿಲೀಪನ ಆದರ್ಶ ಬಂದು ಈ ನಮ್ಮ ರಘುವೀರ. ಹೌದು, ನಾನ್ BA ಪಾಸ್ ಆಗ್ಬಿಟ್ನಪ್ಪ. ಸಂತೋಷ ಮಗನ, ತುಂಬಾ ಸಂತೋಷ ಆಯ್ತು. ಈ ಕಾರ್ತಿಕ್ ಮಾಸದ ಶನಿವಾರ ದಿವಸ ಒಳ್ಳೆ ಸಂತೋಷ ಸುದ್ದಿನ ತಂದ್ಕೊಟ್ಟಿದ್ದೀಯ. ಏನಪ್ಪ ವಿಜಯಶಾಲಿಯಾಗಿ ಬಂದ್ಬಿಟ್ಟಿಯ. ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯ್ತಪ್ಪ, ನನಗೆ ತುಂಬಾ ಸಂತೋಷವಾಯ್ತು. ಯಾಕೆಂದ್ರೆ ಈಗ ತಾನೆ ಆ ದೇವಿ ಶಾರದಾಂಬೆ ನನ್ನ ಮೊರೆಯನ್ನು ಕೇಳಿದಳು ಕಂದ, ನನ್ನ ಮೊರೆಯನ್ನು ಕೇಳಿದಳು. ಶಶಿಕಲಾ ಬೇಗ ಬರಮ್ಮ ಹೊರಗೆ. ಶಶಿಕಲಾ ಅಲ್ಲಿ ನೋಡಮ್ಮ, ನಿನ್ನ ಅಣ್ಣ BA ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಂದಿದ್ದಾರೆ. ಅದಕ್ಕೋಸ್ಕರವಾಗಿ ಒಳಗಡೆ ಹೋಗಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚು. ಹೋಗು ಬೇಗ ಹೋಗು. ನೋಡು, ಪಾಸ್ ಆಗಿದ್ದೀನ. ಹೌದವ್ವ, ಇದೇ ಸಂತೋಷಕ್ಕೆ ದೇವ್ರ ಮುಂದೆ ದೀಪ ಹಚ್ತೀನಿ. ನನ್ನ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದಾನೆ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಬಾ ಮಗು, ಈಗ ಬಂದೇನಪ್ಪ. ಅಲ್ಲಿ ನಿನ್ನ ಅಣ್ಣ ಪಾಸ್ ಆಗಿ ಬಂದಿದ್ದಾನೆ. ಹೌದಣ್ಣ, ಯಾವ ಕ್ಲಾಸು? ತಂದೆ ತಾಯಿಗಳ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ನಲ್ಲೇ ಪಾಸ್ ಆಗಿದ್ದಾನೆ. ಅಣ್ಣ, ಇನ್ನೆರಡು ವರ್ಷ ಅಭ್ಯಾಸ ಮುಂದುವರಿಸಿ MA ಮುಗಿಸಿಬಿಡಣ್ಣ. ಬೇಡ ರಘು, ಬೇಡ. ಇಲ್ಲಿವರೆಗೆ ತಂದೆ ತಾಯಿಗಳಿಗೆ ಕಷ್ಟ ಕೊಟ್ಟದ್ದೇ ಸಾಕು. ಇನ್ನು ಮೇಲೆ ನಾನು ಯಾವುದಾದ್ರೂ ಒಂದು ನೌಕರಿಯನ್ನು ಹಿಡಿದುಗೂ ಈ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ನಾನೇ ಹೊತ್ಕೋತೀನಿ ಕಣೋ. ಇಲ್ಲಪ್ಪ, ಇಲ್ಲಿವರೆಗೂ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡವನು ಇವನು ರಘುವೀರ. ಯಾಕೆಂದ್ರೆ ನಿನ್ನ ಓದಿನ ಸಲುವಾಗಿ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿ ನಿನ್ನ ಶಿಕ್ಷಣಕ್ಕೋಸ್ಕರವಾಗಿ ವರ್ಕ್ ಶಾಪ್ನಲ್ಲಿ ಹಮಾಲಿ ಕೆಲಸವನ್ನು ಮಾಡಿ ಎಲ್ಲ ಜವಾಬ್ದಾರಿಯನ್ನು ಅವನೇ ತೆಗೆದುಕೊಂಡಿದ್ದಾನೆ. ಅದು ಅಲ್ಲದೆ 3 ವರ್ಷದಿಂದಲೂ ಕೂಡ ಈ ಮನೆತನದ ಭಾರವನ್ನು ಕೂಡ ಅವನೇ ಹೊತ್ತಿದ್ದಾನೆ. ದಿಲೀಪ, ಇವತ್ತು ನಿನ್ನನ್ನು ಒಂದು ಮಾತು ಕೇಳಬೇಕು ಅಂತ ಮಾಡಿದ್ದೇನೆ, ಕೇಳಿದಪ್ಪ. ಅಲ್ಲಮ್ಮ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಡಮ್ಮ. ಆರ್ಡರ್ ಮಾಡಮ್ಮ ನೀನು. ಅಲ್ಲಮ್ಮ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ವೇನಮ್ಮ ನಾನು? ಮತ್ತೆ ಯಾಕಮ್ಮ ನನ್ನ ಮೇಲೆ ನಿನ್ನ ಸಂಶಯ ಮಾಡ್ತೀಯಾ? ಏನ್ ಮಾತು ಅಂತ ಹೇಳಮ್ಮ. ದಿಲೀಪ, ನಿನ್ನ ಓದಿ ಪೂರ್ತಿ ಮಾಡಬೇಕು ಅಂತ ತಿಳಿದುಕೊಂಡು ತನ್ನ ಓದನ್ನು ಅಪೂರ್ಣವಾಗಿ ಮಾಡಿಕೊಂಡು ನಿನಗೆ ಶಿಕ್ಷಣವನ್ನು ಕಲಿಸಿದ್ದಾನೆಯೇ ನಿನ್ನ ತಮ್ಮ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಅವನ ಶಿಕ್ಷಣವನ್ನು ಪೂರ್ತಿ ಮಾಡೋದಕ್ಕೋಸ್ಕರವಾಗಿ ಅವನಿಗೆ ನೀನು ಧನ ಸಹಾಯ ಮಾಡ್ತೀಯಾ ಅಂತ ಹೇಳ್ತಾ ಇದ್ದೀನಪ್ಪ. ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗೂ ಈ ಮಾತನ್ನ ನಡೆಸ್ಕೊಡ್ತೀನಮ್ಮ. ನಿನ್ನ ಪಾದ ದಿಲೀಪ, ನೀನು ಹೇಳ್ತಿರುವ ಈ ಪ್ರತಿಜ್ಞೆ ನಿಜವಾಗ್ಲೂ ಸತ್ಯನಾ? ರೇಣುಕಾ, ಯಾಕೆ ಸುಮ್ಮನೆ ಪೀಡಿಸ್ತೀಯ ನನ್ನ ಮಗನ್ನ? ಕೊಟ್ಟ ಭಾಷೆಗೆ ತಪ್ಪು ನಡೆಯೋನಲ್ಲ ನನ್ನ ಮಗ ದಿಲೀಪ. ಯಾಕಂದ್ರ ತನ್ನ ಬೆನ್ನಿಗೆ ಬಿದ್ದವರು ಹಿತಚಿಂತನೆಯನ್ನ ನಮಗಿಂತ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾನೆ ಆ ನನ್ನ ಮಗ ದಿಲೀಪ. ಅಂದ್ಮ್ಯಾಲ ತುತ್ತು ಕೂಳಿನ ಆಶೆವರದ ನಾವು ನಮಗೆ ಹಾಕ್ಬೇಕು ಇಲ್ಲದ ಕಾರ್ಬಾರ, ಸುಮ್ಮನೆ ಇರಬಾರ್ದಾ? ನಾನಾದ್ರೂ ಅವ್ರಿಗೆ ಬೇಡ ಅನ್ನೋದಕ್ಕೆ ನಾನು ಯಾಕೆ ಅಂತ. ಅದಲ್ಲದೆ ನನಗೂ ಕೂಡ ಒಂದು ಆಸೆ ಇದೆ ರೀ. ಈ ಇಬ್ಬರು ನನ್ನ ಮಕ್ಕಳು ಜಾಣರಾಗಬೇಕು. ಇವರಿಗೆ ತಕ್ಕ ಹಾಗೆ ಈ ಮನೆ ತುಂಬುವುದಕ್ಕೆ ಇವರ ಹೆಂಡಂದಿರು ಬರಬೇಕು. ಅದು ಅಲ್ಲದೆ ಇವರ ಮದುವೆ ಮುಗಿದ ನಂತರ ಇವರ ತಂಗಿಗೆ ಒಂದು ಒಳ್ಳೆ ವರವನ್ನು ಹುಡುಕಿ ಮದುವೆ ಮಾಡಬೇಕನ್ನೋದು ನನ್ನದು ಕೂಡ ಆಸೆ ಅಲ್ವೇನ್ರಿ? ಸರಿ ಸರಿ,
ಆ ಹನುಮಪ್ಪನ ಆಶೀರ್ವಾದದಿಂದ ಎಲ್ಲ ಸುಗಮವಾಗಿ ಸಾಗ್ತತಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ಬಾಯ್ ತಂದ್ರೆ ಆಯ್ತು, ಮದುವೆ ಮುಂಜಿ ಮಕ್ಕಳು ಅಂತ ಹೇಳ್ತೀಯ. ಪಾಪ ಮಕ್ಕಳು ಇವಾಗ ಸಾಲಿಂದ ಬಂದಾರೆ, ಅವ್ರಿಗೆ ಏನಾದ್ರು ಸಿಹಿ ಅಡಿಗೆ ಮಾಡ್ಬೇಕಂದು ವಿಷಯ ಬೇಡ, ಸುಮ್ಮನೆ ಇದ್ದು ಬಿಡ್ಬಾರ್ದ? ದಿಲೀಪ್, ವೆರಿ ಫೈನ್ ಮೈ ಫ್ರೆಂಡ್. ಏನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿಬಿಟ್ಟಿಯಲ್ಲ? ಮಾತಾ ಪಿತೃಗಳ ಆಶೀರ್ವಾದದಿಂದ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿದ್ದೇನಪ್ಪ. ಹಾ ರೇಣುಕಾ, ಅನಾಯಾಸವಾಗಿ ರಂಜನ್ ಮನೆಗೆ ಬಂದಿದ್ದಾನೆ. ನಿನ್ನ ಮಗಳಿಗೆ 4 ಕಪ್ ಕಾಫಿ ಮಾಡಕ್ ಹೇಳು. ಹೇಳು, ಬೇಗ ಹೇಳು. ಆಯ್ತು ಸ್ವಾಮಿ, ಈಗಲೇ ಹೇಳ್ತೀನಿ. ಶಕಿಲಾ, ಬೇಗ ಬಾರಮ್ಮ. ನಾನ್ ನಿಮ್ಮ ಮನಿಗ್ ಕಾಫಿ ಕುಡಿಯಾಕ ಬಂದಿಲ್ಲ. ಮತ್ತೆ ನಿಮ್ಮ ಮಗ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಯಾನಲ್ಲ. ಹಾ ಏ ಹುಚ್ಚಪ್ಪ, ಪಾಸಾದ ಮಗನೇ ಬರಿಗೈಯಿಂದ ಕೈ ಬೀಸುತ್ತಾ ಮನೆಗೆ ಬಂದಾಗ ನಾನೆಲ್ಲ ಕುಡಿಬೇಕಪ್ಪ ನಿಮಗೆ ಪೇಡೆನಾ? ನಾನೆಲ್ಲ ಕುಡಿಬೇಕು? ಅಪ್ಪ, ಪೇಡೆ ಕೊಡೋದು ಪಾಸ್ ಆದವರ ಕೆಲಸವಲ್ಲಪ್ಪ. ಪಾಸ್ ಆಗುವಂತ ಮಕ್ಕಳನ್ನ ಹೆತ್ತಿರಲ್ಲ, ಅದು ನಿಮ್ಮ ಕರ್ತವ್ಯ. ಅದಕ್ಕಾಗಿ ಈ ರಂಜನ್ ನಿಮ್ಮನ್ನೇ ಕೇಳ್ತಾ ಇರೋದು ಅಲ್ವೇನೋ ರಂಜನ್? ಗುಡ್, ವೆರಿ ಗುಡ್. ಅಂತೂ ಬಲು ಚಾಣಾಕ್ಷತನದ ಬುದ್ಧಿ ರಘುವೀರಂದು. ಹಿರಿಯರ, ನೀವು ನನಗೆ ಪೇಡೆ ಕೊಡದೇ ಇದ್ರು ಪರವಾಗಿ, ಆಯ್ತ್ರಿ. ಆದಷ್ಟು ಬೇಗ ನಿಮ್ಮ ದಿಲೀಪ್ಗ ಒಂದು ಹೆಣ್ಣು ಗೊತ್ತು ಮಾಡಿಬಿಡು ಚಲೋ. ಪದವೀಧರನಾದ ನನ್ನ ಅಣ್ಣನಿಗೆ ಆದಷ್ಟು ಬೇಗನೆ ಒಬ್ಬ ಪರಿಚಾರಕ್ಕೆ ಬರಲೇಬೇಕಲ್ವೇ? ಲೋ 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 ರಘು, ಚಿಕ್ಕವನಾಗಿ ದೊಡ್ಡವ್ರ ತರ ಮಾತಾಡ್ಬೇಡು. ಸುಮ್ಮನೆ ನಿಂತ್ಕೊಳಪ್ಪ. ಸುಮ್ಮನಿರೋ, ಅವನ ಮೇಲೆ ಯಾಕೆ ರೀತಿ ರೇಗೋದಕ್ಕೆ ಹೋಗ್ತೀಯ ನೀನು? ನೋಡು, ಇಷ್ಟು ವರ್ಷಗಳವರೆಗೆ ಓದಿ 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 ನಿನಗಂತೂ ತುಂಬಾ ದನಿವಾಗಿರ್ಬೇಕಲ್ವೇ? ಅದಕ್ಕೋಸ್ಕರವಾಗಿ ನಿನಗೆ ಉಪಚಾರ ಮಾಡೋದಕ್ಕೆ ಹೆಂಡತಿ ಅನ್ನೋಳು ಬೇಕಲ್ವೇ? ಹೌದಪ್ಪ, ಅತ್ತಿಗೆಮ್ಮ ಬಂದು ನಿನ್ನ ಕೈ ಕಾಲು ಇಚ್ಚುತ್ತಾ ಇದ್ರಿ, ಆಹಾಹಾ, ನಿನಗೆ ಎಷ್ಟೇ ಮಾಯವಾಗಿದ್ರು ಕಮ್ಮಿ ಆಗಿಬಿಡುತ್ತೆ ಕಣೋ, ಕಮ್ಮಿ ಆಗಿಬಿಡುತ್ತೆ. ಲೋ 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 ಉಡಾಳ, ಅಲ್ಲೋ ನೀನ್ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದಕ್ಕೆ ನಿನಗೆ ಏನ್ ಮಾಡ್ಬೇಕು ಅಂತೀನಿ ನಾನು. ಅಣ್ಣ, ನೀನು ನನ್ನ ಬಾಯಿಗೆ ಹೋಳಿಗೆ ಹಾಕ್ಬೇಕು ಅಂತೀನಿ. ಲೋ ಸುಮ್ಮನೆ ಇರ್ತೀಯೋ? ಅಲ್ಲಪ್ಪ, ಅಣ್ಣ ಸುಮ್ನೆ ಹೊಡೆಯೋಕೆ ಬರ್ತಾನೆ. ಗೊತ್ತಪ್ಪ. ಅಲ್ಲೋ ದಿಲೀಪ, ಅಲ್ಲ ರಘು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ಅವನು ಸರಿಯಾಗೇ ಹೇಳಿದ್ದಾನೆ. ಅವ್ರ ರೇಗಾಡ್ತೀಯ ನೀನು? ಅಪ್ಪ, ಈ ನನ್ನ ಅಣ್ಣ ನನ್ನ ಮೇಲೆ ಕೋಪಿಸಿಕೊಳ್ಳುವುದರು ಈ ಕುತ್ತಿಗೆ ಮೇಲ್ಭಾಗದಿಂದ ಅಷ್ಟೇ. ಆದ್ರೆ ಅವನ ಮನದಲ್ಲಿ ಈಗ ನಾನು ಯಾವಾಗ ಮದುವೆ ಆಗ್ತಿದ್ದೀನಲ್ಲ ಅಂತ ಒಳಗೆ ಕುಲು ನಗ್ತಾ ಇದ್ದಾನೆ. ಅಪ್ಪ ಅಪ್ಪ, ನೋಡಲಿ, ನೋಡಲಿ ಹೆಂಗ ನಗ್ತಾ ನೋಡ್ಕನು, ನೋಡಲ್ಲ. ಏನೇ ಆಗಲಿ ರೀ ಅನ್ಕಮ್ಮನವ್ರ, ದಿಲೀಪ್ಗ ಆದಷ್ಟು ಬೇಗ ಒಂದು ಹೆಣ್ಣು ಗೊತ್ತು ಮಾಡಿಬಿಡುದು ಭಾಳ ಚಲೋ ಅಂದ್ರೆ ಚಲೋ. ಆ ಹೊಣೆ ನಿನ್ನದೇ ಆಗಿರುವಾಗ ಅದರ ಬಗ್ಗೆ ನಾವ್ಯಾಕೆ ಈ ರೀತಿ ತೊಂದರೆ ತೆಗೆದುಕೊಳ್ಬೇಕಪ್ಪ? ಇಷ್ಟು ಪರ್ಮಿಷನ್ ಕೊಟ್ರ ಕೇಳೋದೇನೈತಿ? ಒಂದ ವಾರದಾಗ ಅವನ ಮದುವೆನ ಫಿಕ್ಸ್ ಮಾಡಿಬಿಡ್ತಾನೆ. ಅಲ್ಲಪ್ಪ, ಒಂದೇ ಒಂದು ವಾರದಾಗ ನೀ ಮದುವೆ ಮಾಡೋಕೆ ನಿಂತೀಯ ಸರಿ, ಆದ್ರೆ ಕನ್ಯಾ ಬೇಕಲ್ಲಪ್ಪ ಮೊದಲು. ನಾನಿರೋ ತನಕ ನೀವ್ ಯಾಕೆ ಕಾಳಜಿ ಮಾಡ್ತೀರಿ? ಆಹಾ, ಈ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಸುಬ್ಬಣ್ಣ ಅಂತ, ಹಾ ಹಾ ಹೌದು. ಅವರಿಗೆ ಒಬ್ಬಳ ಮಗಳು ಛಾಯಾ ಅಂತ. ಹೌದಾ? ಅವಳನ್ನ ದಿಲೀಪ್ ಮದುವೆ ಆದ್ರ ಹಾ, ಒಂದು ಚಲೋ ನೌಕರಿನೂ ಅವರ ಕೊಡಿಸಿ ಬಿಡ್ತಾನಂತ ಹೇಳ್ಯಾರ. ಓ, ಹುಡುಗಿಯಂತೂ ನೋಡಾಕ ಬಾಳ ಅಂದ್ರ ಬಾಳ ಚಂದ, ಮೇಲಾಗಿ ಎಜುಕೇಟೆಡ್. ಹೌದು. ನೋಡಿ, ನಿಮ್ಮೆಲ್ಲರ ಮನಸ್ಸಿಗೆ ಗೊತ್ತಂದ್ರ ನಾಳೆನ ಮದುವೆನ ಫಿಕ್ಸ್ ಮಾಡಿಬಿಡೋಣ. ಅಲ್ಲಪ್ಪ ರಂಜನ್,
ದಿಲೀಪನ ಯೋಗಕ್ಷೇಮ ಬಗ್ಗೆ ನಿನಗೆ ಎಲ್ಲ ಜವಾಬ್ದಾರಿಯಿಂದ ಅಂದ್ಮೇಲೆ ನಮ್ಮನ್ನು ಕೇಳೋ ಅವಶ್ಯಕತೆ ಆದರೂ ಏನಿದೆ? ಒಟ್ಟಾರೆ ಹೆಣ್ಣು ಸದ್ಗುಣಿಯಾಗಿ ಸುಗುಣಿಯಾಗಿ ಈ ಮನೆಗೆ ಬಂದು ನಮ್ಮೆಲ್ಲರನ್ನ ಚೆನ್ನಾಗಿ ನೋಡಿದ್ರೆ ಅಷ್ಟೇ ಸಾಕು. ನಾವು ಮಾರುತಿಯಲ್ಲಿ ಅದನ್ನೇ ಬೇಡ್ಕೊಳ್ತೀವಿ. ಅಡಿಗೆ ರೆಡಿ ಆಗಿದೆ, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ಓ, ರಂಜನ್ ಯಾರು ಬೇಡ ಅಂತಾರು? ನಾ ಬಂದಿದ್ದನ ಇದಕ್ಕ. ಹೌದೌದು ರಂಜನ್, ಇವತ್ತು ನನ್ನ ಮಗ ದಿಲೀಪ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಕ್ಕೆ ನಮ್ಮ ಮನ್ಯಾಗ ಹೋಳಿಗೆ ಊಟ ಐತಿ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಲ್ಲುಂಟು ಇಲ್ಲುಂಟು ಎಂದು ಕಾಣದ ದೇವರನ್ನು ಹುಡುಕುವುದು ಏಕೆ? ಹರಿವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರಕುವುದು ಕಲ್ಪನೆ ಹೇಗೆ? ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ಜೀವನೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮಂತ್ರಾಲಯ ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ಇನ್ನು ನಮಗೆಂದು ಆನಂದ ಬಂದ ಈ ಮಾಡಲಿ, ಇನ್ನು ನಮಗೆಂದು ಆನಂದ ಒಂದೇ ಬಾಳಲಿ. ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವು ನಿಮ್ಮ ಕಣ್ಣಲ್ಲಿ ಎಂದು ಕಂಡು. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ, ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಚಂದ್ರನ ಹಾಗೆ, ಸೂರ್ಯ ಚಂದ್ರನ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಎಂದು ತಂದೆ. ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಲ ಲ ಲ ಲ ಲ ಲ, ಲ ಲ ಲ ಲ ಲ ಲ ಲ, ಲ ಲ ಲ ಲ ಲ ಲ ಲ, ಲ ಲ ಲ ಲ ಲ. ನೋಡಪ್ಪ, ಈ ಸಂತೋಷ ಈ ಖುಷಿ ನಮ್ಮ ಮನೆಯಲ್ಲಿ ಸದಾಕಾಲ ಇರಲಿ ಅಂತ ಮಾರುದೇಶನಲ್ಲಿ ಬೆಳ್ಕೊಳ್ಳೋಣ. ಯಾವತ್ತಂದ್ರೆ ಇವತ್ತು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿ ಬಂದಿದ್ದೀಯಾ, ಹೋಳಿಗೆ ಊಟ ಮಾಡಿ ನಮ್ಮ ಜೀವನ ಸಿಹಿಯಾಗಿರ್ಲಿ ಅಂತ ಬೆಳ್ಕೊಳ್ಳೋಣ. ಬಾರಪ್ಪ. ಹಾಗೆ ಆಗ್ಲಿಪ್ಪ.